ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 5 ಜೂನ್ 2025 ನಿಫ್ಟಿನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ. ನಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,750.90 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. 130.70 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಇವತ್ತು 443.79 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 81,442.04 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ಹೇಳಿದರೆ ಸಾಕಷ್ಟು ಕಂಪ್ನಿಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಎಟರ್ನಲ್ ಸುಮಾರು 4.43% ಅಷ್ಟು ಏರಿಕೆ ಆಗಿದೆ. ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಟ್ರೆಂಟ್, ಪವರ್ ಗ್ರಿಡ್, ICICI ಬ್ಯಾಂಕ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಅಡಾನಿ ಪೋರ್ಟ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಸಿಪ್ಲೈ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್, ಸನ್ ಫಾರ್ಮಾ, ಭಾರತ್ ಎಲೆಕ್ಟ್ರಾನಿಕ್ಸ್, ಅಡಾನಿ ಎಂಟರ್ಪ್ರೈಸಸ್, ITC, ಹಿಂದೂಸ್ತಾನ್ ಯೂನಿಲಿವರ್, L&T, ವಿಪ್ರೋ, HDFC ಬ್ಯಾಂಕ್, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಟೆಕ್ ಮಹೇಂದ್ರ, HCL ಟೆಕ್ನಾಲಜೀಸ್, HDFC ಲೈಫ್, ಅಪೋಲೋ ಹಾಸ್ಪಿಟಲ್, ಹಿಂಡ್ಯಾಲ್ಕೋ ಇಂಡಸ್ಟ್ರೀಸ್, ಇನ್ಫೋಸಿಸ್ ಈ ಶೇರ್ಸ್ಗಳಲ್ಲಿ ಇವತ್ತು ಒಂದು ಒಳ್ಳೆಯ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ಹಾಗೆ IPO ನೋಡೋದಾದರೆ ಗಂಗಾಬಾತ್ ಫಿಟ್ಟಿಂಗ್ಸ್ ಲಿಮಿಟೆಡ್, ಇದು SME IPO. ಪ್ರೈಸ್ ರೇಂಜ್ ಬಂದು 46 ರೂಪಾಯಿಂದ 49 ರೂಪಾಯಿ ಇದೆ. ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,38,000 ಡಿಮ್ಯಾಂಡ್ ಇದೆ. ಓಪನ್ ಡೇಟು 4ನೇ ತಾರೀಕು. ಇದು ಕ್ಲೋಸ್ ಆಗೋದು 6 ಜೂನ್ 2025 ಕ್ಲೋಸ್ ಆಗುತ್ತೆ. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 2 ಲಕ್ಷ ತನಕನೂ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್